ಇದು ನನ್ನ ಫ್ರೆಂಡು ಡೈರೆಕ್ಷನ್ ಮಾಡಿರೋದು. ಅವನು 25 ವರ್ಷದ ಸರ್ವಿಸ್ ಇದು, ತಿಳ್ಕೊಬೇಕಾ? 25 ವರ್ಷ ಎಕ್ಸ್ಪೀರಿಯನ್ಸ್ ಇದು. ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮತ್ತು ಫಸ್ಟ್ ಹಾಫ್ ಏನೋ ಒಂಥರ ಅದಂಗೆ ಹಿಂಗಿತ್ತು. ಸೆಕೆಂಡ್ ಹಾಫ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾನೆ. ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಎಂಡ್ ಆಗುತ್ತೇನೋ ಅಂದ್ಕೊಂಡೆ, ನೋಡಿದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಒಂದು ಎಲ್ಲ ತಾಯಿ ಸೆಂಟಿಮೆಂಟ್ ಆಗಲಿ ಮತ್ತು ಚಂದ್ರಪ್ರಭ ಕಾಮಿಡಿ ಆಗಲಿ ಎಲ್ಲರೂ ನೋಡಬೇಕಾದ ಚಿತ್ರ ಇದು. ಈ ಕನ್ನಡ ಸಿನಿಮಾಗಳು ನೋಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಸರ್ ಫಿಲಮ್ಮು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಹೀರೋ ಮೊದಲನೇ ಫಿಲಮ್ಗೆ ತುಂಬ ಇಂಪ್ರೂವ್ ಆಗಿದ್ದಾರೆ. ಓವರಾಲ್ ಒಳ್ಳೆ ಫಿಲಮ್ ಸರ್, ಚೆನ್ನಾಗಿದೆ. ಹಾಂ, ಬಹಳ ವಿಶೇಷವಾದಂತಹ ಮೂವಿ, ಬಹಳ ಸೈಲೆಂಟಾಗಿ ಕೂಡ ಇದೆ. ಎಲ್ಲರೂ ಕೂಡ ಕನ್ನಡ ಮೂವಿನಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ವಿದೇಶಗಳಿಗೆ ಹೋಗಿ ಬಹಳ ಬಹಳ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ. ಆದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಸೈಲೆಂಟಾಗಿ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಮೂವಿ ನಾನು ಅಂದ್ಕೊಂಡಿರಲಿಲ್ಲ. ಸುಮಾರು ವರ್ಷಗಳೇ ಆಗಿತ್ತು ನಾನು ಸಿನಿಮಾ ನೋಡಿ. ಇವತ್ತು ನಮ್ಮ ಮೇಡಮ್ ಮುಖಾಂತರದಲ್ಲಿ ಬಂದೆ. ಬಹಳ ಸಂಜು ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಕೂಡ ಭವಿಷ್ಯದಲ್ಲಿ ಹೀರೋ ಹೀರೋಯಿನ್ಗಳಿಗೂ ಭವಿಷ್ಯ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆ ಥರ ಏನಿಲ್ಲ, ಚೆನ್ನಾಗಿದೆ. ಹೆಣ್ಮಕ್ಳು ವಯಸ್ಸಿಗೆ ಬಂದಾಗ ಅಪ್ಪ ಅಮ್ಮ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮ ಮಕ್ಕಳನ್ನ ನಾವು ಬಿಲೀವ್ ಮಾಡಿದ್ಮೇಲೆ ಬೇರೆ ಯಾರು ಬಿಲೀವ್ ಮಾಡಲ್ಲ. ಮಕ್ಕಳು ಬೇರೆ ದಾರಿಗೆ ಹೋಗೋದಕ್ಕೆ ತಂದೆ ತಾಯಿ ಕಾರಣ ಆಗ್ತಾರೆ, ಅದನ್ನು ನೋಡ್ಕೋಬೇಕಷ್ಟೇ. ಖಂಡಿತ ಸರ್. ಮಾನ್ವಿಕ್ ಸೂಪರಾಗಿ ಮಾಡಿದ್ದಾರಪ್ಪ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅರ್ಥ ಇದೆ ಫಿಲಮಲ್ಲಿ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು, ಪರವಾಗಿಲ್ಲ. ಟ್ವಿಸ್ಟ್ ಇದೆ, ಸ್ವಲ್ಪ ಲವ್ ಸ್ಟೋರಿ ಇದೆ. ಸಿನಿಮಾದಲ್ಲಿ ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಯತಿರಾಜ್ ಅವರ ಡೈರೆಕ್ಷನ್ ಅದ್ಭುತವಾಗಿದೆ. ಸುಮಾರು ಒಂದು 2 ವರ್ಷದ ನಂತರ ನಾವು ಮತ್ತೆ ಥಿಯೇಟ್ರಿಗೆ ಬರೋಂಗೆ ಮಾಡಿದ್ದಾರೆ ನಮ್ಮ ಯತಿರಾಜ್ ಅವರು. ಫಸ್ಟ್ ಹಾಫಲ್ಲಿ ಅಂಥ ಒಂದು ಮಜಾ ಸಿಗಲಿಲ್ಲ ನಮಗೆ. ಸೆಕೆಂಡ್ ಹಾಫ್ ನೋಡ್ತಿದ್ದಂಗೆ ಭಾಳ ಅದ್ಭುತವಾದ ಪಿಕ್ಚರ್ ಇದು. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಕೊನೆಯಲ್ಲಿ ಒಂದು ಬರುತ್ತೆ, ಜೀವನವನ್ನು ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ. ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸ್ಯಾಡ್ ಎಂಡಿಂಗ್ ಅಂತ. ಇಟ್ಸ್ ಎ ವೆರಿ ಗುಡ್ ಎಂಡಿಂಗ್. ಜನ ಕಲಿಬೇಕು. ಓವರಾಲ್ ಯತಿರಾಜ್ ಆ್ಯಂಡ್ ಟೀಮ್ ಆಲ್ ದ ಬೆಸ್ಟ್ ಫಾರ್ ಎವ್ರಿಬಡಿ. ಕಷ್ಟಪಟ್ಟಿದ್ದಾರಲ್ಲ. ನನ್ನ ಒಪಿನಿಯನ್ನು, ಫಿಲಿಮ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಕಥೆನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಫೋಟೋಗ್ರಫಿ ಇದೆ, ಒಳ್ಳೆ ಸಾಂಗ್ಸ್ಗಳಿದೆ. ಹಾಡಲ್ಲಿ ಪ್ರಾಸಬದ್ಧ ಸಾಲುಗಳು ನನಗೆ ಭಾಳ ಇಷ್ಟ ಆಯಿತು. ನನಗೆ ಓವರಾಲ್ ಎಲ್ಲ ಇಷ್ಟ ಆಯಿತು. ಒಂದೇ ಒಂದು ನನಗೇನು ಅಂತಂದರೆ ಹ್ಯಾಪಿ ಎಂಡಿಂಗ್ ಬೇಕಾಗಿತ್ತು. ಹ್ಯಾಪಿ ಎಂಡಿಂಗ್ ಇಲ್ಲ. ಅದೊಂದು ನನ್ನ ಮನಸ್ಸನ್ನು ಕಾಡ್ತಾ ಇದೆ. ಅದರ್ ದೆನ್ ಎವ್ರಿಥಿಂಗ್ ಇಸ್ ಗುಡ್. ಥ್ಯಾಂಕ್ ಯು.